ಜಗತ್ತಿನಲ್ಲಿರೋ 100 ಶ್ರೀಮಂತ ವ್ಯಕ್ತಿಗಳನ್ನ ಸ್ಟಡಿ ಮಾಡಿದ್ರೆ ನಮ್ಗೆ ಅವರಿಂದ ಏನ್ ಗೊತ್ತಾಗುತ್ತೆ ಗೊತ್ತಾ? ನಾವ್ ಯಾಕೆ ಇವ್ರನ್ನ ಸ್ಟಡಿ ಮಾಡ್ಬೇಕಂದ್ರೆ ಜಗತ್ತಿನಲ್ಲಿರೋ 820 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 100 ಜನ ಮಾತ್ರ ಟಾಪ್ ರಿಚೆಸ್ಟ್ ಪರ್ಸನ್ಸ್ ಗಳಿದ್ದಾರೆ. ಅದಕ್ಕೇನೆ ನಾವು ಕೂಡ ಜೀವನದಲ್ಲಿ ದುಡ್ಡು ಮಾಡ್ಬೇಕಂತ ಅನ್ಕೊಂಡಿರೋರು. ಆಲ್ರೆಡಿ ಯಾರು ದುಡ್ಡು ಮಾಡಿರ್ತಾರಲ್ವಾ ಅವ್ರು ನೋಡಿ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ. ಅದಕ್ಕೆ ನಾವ್ ಇವ್ರನ್ನ ಸ್ಟಡಿ ಮಾಡ್ಲೇಬೇಕು. ಇವ್ರನ್ನ ಸ್ಟಡಿ ಮಾಡಿದ್ಮೇಲೆ ನನಗೇನ್ ಗೊತ್ತಾಯ್ತಂದ್ರೆ ಇವರಲ್ಲಿ 70% ಜನ ಸೆಲ್ಫ್ ಮೇಡ್ ಬಿಲಿಯನಿಯರ್ಸ್. ಅಂದ್ರೆ ನಮ್ ತರ ನಿಮ್ ತರನೇ ಇವರು ಕೂಡ ಬಿಸ್ನೆಸ್ ಅಥವಾ ಏನೋ ಒಂದು ಕೆಲಸನ ಸ್ಟಾರ್ಟ್ ಮಾಡಿ ಇವತ್ತು ಜಗತ್ತಿನ ಟಾಪ್ 100 ರಿಚೆಸ್ಟ್ ಪರ್ಸನ್ ಗಳ ಲಿಸ್ಟ್ ಅಲ್ಲಿ ಇದ್ದಾರೆ. ಇನ್ನು ಸೆಕೆಂಡ್ ಪಾಯಿಂಟ್ ಏನಂದ್ರೆ 65 to 70% ಜನ ಬಿಸ್ನೆಸ್ ಮಾಡೋರು ಇದ್ದಾರೆ. 50 to 20% ಜನ ಇನ್ವೆಸ್ಟರ್ಸ್ ಇದ್ದಾರೆ. ಇನ್ನು ಉಳಿದಿರೋ 10 ರಿಂದ 15% ಜನ ಅವ್ರ ತಂದೆ ಅಥವಾ ಫ್ಯಾಮಿಲಿಯಿಂದ ಬಂದಿರೋ ಆಸ್ತಿಯಿಂದ ರಿಚೆಸ್ಟ್ ಪರ್ಸನ್ಸ್ ಆಗಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ಪಾಯಿಂಟ್, ಈ ರಿಚೆಸ್ಟ್ ಪರ್ಸನ್ಸ್ ಗಳು ಏನ್ ಮಾಡ್ತಾರೆ ಅಂತ ನೋಡಕ್ ಹೋದ್ರೆ ಇವರು ಆಬ್ವಿಯಸ್ಲಿ ಬಿಸ್ನೆಸ್ ಮಾಡ್ತಾರೆ. ಬಟ್ ಯಾವ ಬಿಸ್ನೆಸ್ ಮಾಡ್ತಾರೆ ಅಂತ ನೋಡಿದ್ರೆ ಅದರಲ್ಲಿ 40% ಜನ ಟೆಕ್ನಾಲಜಿ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾರೆ, 15% ಜನ ರಿಟೇಲ್ ಬಿಸ್ನೆಸ್ ಮಾಡ್ತಾರೆ, 10% ಜನ ಇನ್ವೆಸ್ಟ್ಮೆಂಟ್ ಹಾಗೂ ಫೈನಾನ್ಸ್ ಇಂದ ಬರ್ತಾರೆ, ಇನ್ನು 10% ಜನ ಲಕ್ಸುರಿ ಬಿಸ್ನೆಸ್ ನ ಮಾಡೋದ್ರಿಂದ ಬರ್ತಾರೆ, ಇನ್ನು 8% ಜನ ಈ ಇಂಡಸ್ಟ್ರಿಯಲ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಯಾರು ಬಿಸ್ನೆಸ್ ಮಾಡ್ತಿದಾರಲ್ವಾ ಅವ್ರು ಬರ್ತಾರೆ. ಉಳಿದಿರೋ 10% ಜನ ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡ್ತಾರೆ. ನೀವು ಕಮೆಂಟ್ ಮಾಡಿ ಹೇಳಿ, ಜಗತ್ತಿನಲ್ಲಿರೋ 100 ರಿಚೆಸ್ಟ್ ಪರ್ಸನ್ ಗಳಲ್ಲಿ ನಿಮಗೆ ಯಾರು ಇಷ್ಟ ಮತ್ತೆ ಯಾಕೆ ಇಷ್ಟ ಅನ್ನೋದನ್ನ.